ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಮೊನ್ನೆ ಸೋಮವಾರ ಬೆಳಗ್ಗೆ ಡೆಲ್ಲಿಯ ಹರಿಯಾಣದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ದೇಶದಾದ್ಯಂತ ತುಂಬ ಸಂಚಲನವನ್ನು ಮೂಡಿಸ್ತು. ಅಲ್ಲೇನಾಗುತ್ತೆ, ಬೆಳಗ್ಗೆ ಒಂದು ಸ್ಕೂಲು, ಹರಿಯಾಣದ ಒಂದು ಸಿಕ್ರಾನ್ ಅನ್ನುವಂತಹ ಹಳ್ಳಿಯಲ್ಲಿ ಇರುವಂತಹ ಒಂದು ಶಾಲೆ. ಆ ಶಾಲೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಅಲ್ಲಿ ಕ್ಲಾಸಸ್ಗಳು ನಡೀತಾ ಇರ್ತವೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಮುಸ್ಕ್ ಹಾಕ್ಕೊಂಡು. ಅವನು ಬಂದು ಅಲ್ಲಿ ಹೊರಗಡೆ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾನೆ, ಸಂಧ್ಯಾ ಶರ್ಮಾ ಅಂತ ಇಲ್ಲಿ ನನ್ನ ವೈಫ್ ಕೆಲಸ ಮಾಡ್ತಾ ಇದ್ದಾರೆ, ನನಗೊಂದು ಸ್ವಲ್ಪ ಹುಷಾರಿಲ್ಲ, ಅವ್ರಿಗೇನೋ ಹೇಳಬೇಕು, ಕರೆಸ್ತೀರಾ ಕೆಳಗೆ ಅಂತ ಹೇಳ್ತಾನೆ. ಸೊ ಅವನು ಮುಖಕ್ಕೆ ಸ್ಕಾರ್ಫ್ ಹಾಕಿರ್ತಾನೆ. ಅವನು ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾರಂತೆ, ಯಾಕೆ ಹೀಗೆ ಸ್ಕಾರ್ಫ್ ಹಾಕಿದ್ದೀರಾ ಅಂತ. ಇಲ್ಲ, ನನಗೆ ಹುಷಾರಿಲ್ಲ, ಹಾಗಾಗಿ ಚಳಿ ಆಗ್ತಾ ಇದೆ, ಹಾಗಾಗಿ ಹಾಕಿದ್ದೀನಿ, ಅವ್ರನ್ನ ಸ್ವಲ್ಪ ಕರಿತೀರಾ, ಮಾತಾಡಬೇಕು ಅಂತ ಹೇಳ್ತಾನೆ. ಸೊ ಸೆಕ್ಯೂರಿಟಿ ಹೋಗ್ತಾರೆ. ಮೇಲ್ಗಡೆ ಫ್ಲೋರಲ್ಲಿದ್ದ ಕ್ಲಾಸ್ ರೂಮಲ್ಲಿದ್ದಂತಹ ಸಂಧ್ಯಾ ಶರ್ಮಾನ ಕರೀತಾರೆ. ಕರೆದು ಆ ಹುಡುಗಿ ಕೆಳಗೆ ಬರ್ತಾಳೆ. ಸೆಕ್ಯೂರಿಟಿ ಗಾರ್ಡ್ ಕೂಡ ಅಲ್ಲೇ ಇರ್ತಾರೆ. ಸೊ ಅವಳು ಕೆಳಗೆ ಬರ್ತಿದ್ದಂಕ್ಲೇ ಈ ಹುಡುಗನ್ನ ನೋಡಿ ಅವಳು ದೂರದಿಂದನೇ ಯಾಕೆ ಏನು ಅಂತ ವಿಚಾರಿಸ್ತಾ ಇರ್ತಾಳಂತೆ. ಸೊ ಅವಳಿಗೆ ಇವನು ಯಾರು ಅಂತ ಗೊತ್ತಾಗಿರುತ್ತೆ. ಇವನು ಅವಳು ಗಂಡ ಅಲ್ಲ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಸೊ ಅವಳು ದೂರದಿಂದನೇ ಅವನ್ನ ವಿಚಾರಿಸ್ತಾ ಇರುವಾಗ ಅವನು ಇಮಿಡಿಯೇಟಾಗಿ ಅವಳ ಹತ್ರ ಓಡಿ ಹೋಗಿ ಅವಳ ತಲೆ ಜಡೆಗೆ ಕೈ ಹಾಕಿ ಅವಳನ್ನ ಎಳ್ಕೊಂಡು ಬಂದು ಇಮಿಡಿಯೇಟಾಗಿ ಜೇಬಲ್ಲಿದ್ದಂಥ ಚಾಕುವನ್ನು ತಗೊಂಡು ಅವಳಿಗೆ ಇರಿತಾ ಹೋಗ್ತಾನೆ. ಆ ಒಂದು ಇರಿತ ಅರೌಂಡ್ 20ರಿಂದ 27 ಬಾರಿ ಇರಿಯಲಾಗಿದೆ ಅಂತ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಇದೇನಾಗುತ್ತೆ ಅಂದರೆ, ಆಮೇಲೆ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡ್ತಾರೆ. ಅವನು ಮುಖ ಗೊತ್ತು ಸಿಗಬಾರ್ದು ಅಂತ ಸ್ಕಾರ್ಫನ್ನು ಹಾಕ್ಕೊಂಡು ಬಂದಿದ್ದಂತೆ. ಆದ್ರೂ ಒಂದು 2 ಗಂಟೆಯ ಒಳಗಾಗಿ ಅವನ್ನ ಹಿಡಿತಾರೆ. ಅವನ ಹೆಸರು ಅಮಿತ್ ಅಂತ, 21 ವರ್ಷದ ಹುಡುಗ. ಕೊಲೆಯಾದಂತಹ ಸಂಧ್ಯಾ ಶರ್ಮಾ 27 ವರ್ಷದವಳು. ಇವ್ರಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದ್ದಾವೆ. ಇಲ್ಲಿ ಇವನು ಸುಮಾರು ದಿನದಿಂದ ಅವಳು ಹಿಂದೆ ಬಿದ್ದಿದ್ದಂತೆ, ಅವಳಿಗೆ ಪ್ರಪೋಸ್ ಮಾಡ್ತಿದ್ದಂತೆ. ಅವಳು ಒಪ್ಪಿರಲಿಲ್ವಂತೆ. ಸೊ ಹಾಗಾಗಿ 1-2-3 ಸರಿ ಪೊಲೀಸ್ದವ್ರಿಗೆ ಕಂಪ್ಲೇಂಟ್ನ ಕೊಟ್ಟು ಅವನಿಗೊಂದೆರಡು ಸರಿ ವಾರ್ನಿಂಗ್ ಕೂಡ ಮಾಡಿಸಿದ್ಲಂತೆ. ಸೊ ಅದರ ಒಂದು ಸಿಟ್ಟಿಗೆ ಅವನು ಸುಮಾರು 2 ತಿಂಗಳಿಂದ ಅವಳನ್ನ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಂತೆ. ಇದು ಪೊಲೀಸ್ ರಿಪೋರ್ಟಲ್ಲಿ ಅವನು ಬಾಯ್ಬಿಟ್ಟಿರುವಂತಹ ಸತ್ಯ. ಅವನು 2-3 ತಿಂಗಳಿಂದ ಅವಳನ್ನ ಕೊಲೆ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾ ಇದ್ದಂತೆ. ಆದರೆ ಭಯ ಆಗಿ ಸುಮಾರು ಸಾರಿ ಮಿಸ್ ಮಾಡಿದ್ದಾನೆ. ಸೊ ಅವತ್ತಿನ ದಿನಾನೂ ಕೂಡ ಅವನು ಈ ಕೊಲೆ ನಡೀತೋ ಅವತ್ತಿನ ದಿನಾನೂ ಕೂಡ ಅವನು ಸ್ಕೂಲ್ಗೆ ಅವಳು ಹೋಗುವಂತಹ ದಾರಿಯಲ್ಲಿ ಅವಳನ್ನ ಕೊಲೆ ಮಾಡಬೇಕು ಅಂತ ಟ್ರೈ ಮಾಡಿದಂತೆ. ಬಟ್ ಅಕ್ಕಪಕ್ಕ ಜನ ಇರೋದನ್ನ ನೋಡಿ ಅವನು ಭಯಪಟ್ಟಿದ್ದಾನೆ. ಆದರೂ ಒಂದು ಪ್ರಯತ್ನನ ಸ್ಕೂಲಿನ ಆವರಣದಲ್ಲಿ ಮಾಡೋಣ ಅಂತ ಬಂದು ಅಲ್ಲಿ ಅವನು ಅವಳನ್ನು ಕೊಲೆ ಮಾಡಿ, ರಕ್ತದ ಮಡುವಿನಲ್ಲಿ ಅವಳ ದೇಹ ಬಿದ್ದಿತ್ತು. ಬಿಡಿಸ್ಕೊಳ್ಳೋಕ್ಕೆ ಅಲ್ಲೇ ಇದ್ದಂತಹ ಬೇರೆ ಬೇರೆ ಶಿಕ್ಷಕರು ಟ್ರೈ ಮಾಡಿದ್ದಾರೆ. ಬಟ್ ಅವನು ಅವ್ರಿಗೂ ಕೂಡ ಚಾಕು ತೋರಿಸಿ ಹೆದರಿಸಿದ್ದಾನೆ. ನೋಡ್ತಿದ್ದಂಕಲೇ ಅವಳು ಶವವಾಗಿ ಬಿದ್ದಲು. ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಈ ಕಂಪ್ಲೇಂಟ್ ಹೋಯಿತು. ಸೊ ಇದು ಡೆಲ್ಲಿಯ ಹರಿಯಾಣದಲ್ಲಿ ನಡೆದಂತಹ ಘಟನೆ. ಇದು ರಿಪೀಟೆಡ್ಲಿ 21 ವರ್ಷದ ಹುಡುಗ ಒಂದು ಕ್ರೈಮಲ್ಲಿ ಭಾಗಿಯಾಗ್ತಾನೆ. ಅದು 27 ಬಾರಿ ಚುಚ್ಚುವಂತಹ ಒಂದು ಕ್ರೈಮ್ ಅಂತ ಅಂದರೆ, ಇವತ್ತಿನ ಜನ್ರೇಷನ್ನ ಮನಸ್ಥಿತಿ ಹೇಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ನಮ್ಮ ಎಜುಕೇಷನಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನ ನಾವು ಕೂಡ ಗಮನಿಸಬೇಕು. ತಂದೆ ತಾಯಿಗಳಾದವರು ಮಕ್ಕಳ ಮೇಲೆ ಒಂದು ಗಮನವನ್ನು ಇಡಬೇಕಾಗುತ್ತೆ. ಹಳ್ಳಿಗಳಲ್ಲೇ ಈ ಥರದ ಒಂದು ಘಟನೆಗಳು ನಡೀತಾ ಇದ್ದರೆ ಇನ್ನು ಸಿಟಿ ಲೆವೆಲಲ್ಲಿ ಯಾವ ಥರ ನಡಿಬೇಡ. ಸೊ ಹಾಗಾಗಿ ಎಲ್ಲರೆಲ್ಲ ಒಂದು ನಾಗರಿಕರಾಗಿ ನಮ್ಮೆಲ್ಲರ ಮೇಲೂ ಕೂಡ ಈ ಒಂದು ಜವಾಬ್ದಾರಿ ಇದೆ, ಸಮಾಜವನ್ನು ಕಾಪಾಡಿಕೊಳ್ಳೋದು. ಸೊ ಕಾನೂನಿನಲ್ಲೂ ಕೂಡ ಕ್ರಮಗಳು ತುಂಬ ಕಠಿಣವಾಗಬೇಕು. ಇದು ಕ್ರೈಮ್ ಅನ್ನೋದು ಭಾಳ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ. ಎಲ್ಲೋ ಯಾವುದೋ ದೇಶದಲ್ಲಿ ಕೇಳ್ತಾ ಇದ್ದಂಥವ್ರು ಈಗ ನಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಕ್ರೈಮ್ನ ಘಟನೆಗಳನ್ನು ಇಂಟೆನ್ಷನಲಿ ಅವನಿಗೆ ಗೊತ್ತಿದ್ದು ಇದು ಕ್ರೈಮು, ಇದರಿಂದ ನನಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ದು ಮಾಡುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೇ ಯುವಕರು ಇದರಲ್ಲಿ ಅತಿ ಹೆಚ್ಚಾಗಿ ತೊಡಗ್ತಾ ಇದ್ದಾರೆ. ಇದು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಲ್ಲ. ಹಾಗಾಗಿ ನ್ಯಾಯಾಲಯಗಳು ಕೂಡ ಇದರ ಒಂದು ಕಡೆ ಗಮನ ಹರಿಸಿ ತುಂಬ ಸ್ಟ್ರಿಕ್ಟ್ ಆದಂಥ ರೂಲ್ಸ್ಗಳನ್ನು ತರಬೇಕಾಗಿರೋದು. ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು ಇದರ ಯೋಚನೆಯಲ್ಲಿ ತಮ್ಮ ಒಂದು ಕೆಲಸಗಳನ್ನು ಮಾಡಬೇಕಾಗಿರೋದು, ತಮ್ಮ ಒಂದು ನಿಷ್ಠೆಯನ್ನು ತೋರಿಸಬೇಕಾಗಿರೋದು ಕೂಡ ಅನಿವಾರ್ಯತೆ ಆಗಿದೆ. ಜೈ ಹಿಂದ್.